ಏನು ನಗರಸಭೆ ಪೌರಾಯುಕ್ತರ ಮೇಲೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಪರಾರ್ಜಿತ ಅಭ್ಯರ್ಥಿಯಾದಂತಹ ರಾಜೀವ್ ಗೌಡರು ಏನು ಪದಬಳಕೆ ಮಾಡಿದ್ದಾರೆ ಅದನ್ನು ನಾನು ಖಂಡನೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಬ್ಬ ಮಹಿಳೆ ಅಧಿಕಾರಿ ಮೇಲೆ ಒಬ್ಬ KAS ಆಫೀಸರ್ ಅವರು KAS ಓದಿ ಬಂದಿರುವಂಥ ಆಫೀಸರ್ ಅವರು ಬೇಕು ಅಂತಂದರೆ ಅವರು ರಾಜೀನಾಮೆ ಕೊಟ್ಟು ಅವ್ರು ಶಾಸಕರಾಗ್ಬೋದು. ಆದರೆ ಈ ರಾಜೀವ್ ಗೌಡ KAS ಮಾಡೋಕ್ಕಾಗಲ್ಲ. ಆದರೆ ಅಧಿಕಾರದ ದರ್ಪ, ಅಧಿಕಾರದ ಒಂದು ಅಹಂಕಾರ, ದುರಹಂಕಾರದಿಂದ ಮಾತಾಡಿದಾರಲ್ಲ ಆ ಪೌರಾಯುಕ್ತರ ಮೇಲೆ, ಅದು ನಾನು ಖಂಡನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇಷ್ಟೊತ್ತು ಬಂಧಿಸಬೇಕಾಗಿತ್ತು ಅವ್ರನ್ನ. ಏನು ಈ ತಾಲೂಕ ಒಬ್ಬ ಪ್ರಥಮ ಪ್ರಜೆ ಯಾರು ಅಂತಂದರೆ ಶಾಸಕರು. 224 ಜನ MLAಗಳಲ್ಲಿ ಇವರು ಒಬ್ಬರು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಿದ್ದಾರೆ. ಅವ್ರಿಗೆ ಮಾತಾಡಿರೋಂಥ ಪದಬಳಕೆ ಇದೆಯಲ್ಲ, ಅದು ನಿಜವಾಗ್ಲೂ ಅವ್ರಿಗೆ ಧಕ್ಕೆ ತರುವಂಥ ವಿಚಾರ ಅಲ್ಲ. ಅದು ಅವ್ರು ಮಾತಾಡುವಂಥ ಭಾಷೆ ಅಲ್ಲ. ಯಾಕೆ ಇನ್ನೂ ಸರ್ಕಾರ ಅವ್ರದ್ದೇ ಇದೆ, ಅವರು ಅಧ್ಯಕ್ಷರಿದ್ದಾರೆ DK ಶಿವಕುಮಾರ್ ಅವರು, ಅವರೇ ಏನಾದರೂ ಬೆಂಬಲ ಕೊಡ್ತಾ ಇದ್ದಾರಾ? ಮತ್ತೆ ಮೊನ್ನೆ ನಮ್ಮ ಶಾಸಕರು ಇವರು ಸಚಿವರು ಇದ್ದಾರಲ್ಲ KH ಮುನಿಯಪ್ಪ ಅವರು, ಅವ್ರ ಬಗ್ಗೆ ಬ್ಯಾಟಿಂಗ್ ಮಾಡಿದ್ದಾರೆ ಅವರು. ಯಾಕೆ ಇಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಥರ ಮಾತಾಡೋದು? ಅವ್ರಿಗೆ ಅಷ್ಟು ಮಾತಾಡಿದ್ರು ಕೂಡ ಅವ್ರಿಗೆ ಬೆಂಬಲ ಕೊಡುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ನೆಕ್ಸ್ಟ್ ಮುಂದಿನ ಪೀಳಿಗೆ ಜನ ಏನಾಗ್ತದೆ? ಮುಂದಿನ ಪೀಳಿಗೆ ಜನ ಅಧಿಕಾರಿಗಳು ಕೆಲಸ ಬರೋದಕ್ಕೆ ಇಷ್ಟಪಡ್ತಾರಾ? ಈ ಜನರ ಒಂದು ಕುಂದುಕೊರತೆಗಳ ಬಗ್ಗೆ ಅವರು ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಈ ಥರ ಒಂದು ಭಾಷೆ ಪದಬಳಕೆ ಬಳಸಿದರೆ ಅದಕ್ಕೆ ನಾನು ಖಂಡಿಸ್ತಾ ಇದ್ದೀನಿ. ಇವಾಗಲೂ ಅಷ್ಟೇ ದಯವಿಟ್ಟು ನಮ್ಮ ಅವರು DK ಶಿವಕುಮಾರ್ ಅವ್ರಿಗೂ ಮತ್ತು KH ಮುನಿಯಪ್ಪನವ್ರಿಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಇವರೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ, ಅವ್ರನ್ನ ಕೂಡಲೇ ಬಂಧಿಸಬೇಕು. ಯಾಕೆಂದರೆ ಆಲ್ರೆಡಿ ಅವರು ಇದಕ್ಕೆ ಹಾಕ್ಕೊಂಡಿದ್ದಾರೆ, ಚಿಂತಾಮಣಿ ಕೋರ್ಟಲ್ಲಿ ಬೇಲ್ಗೆ ಹಾಕ್ಕೊಂಡಿದ್ದಾರೆ. ಅದು 22ನೇ ತಾರೀಕಿಗೇನೋ ಹೋಗಿದೆ. ಅಷ್ಟು ಒಳಗಡೆ ಬಂಧಿಸಿ ಅವ್ರನ್ನ ಜೈಲಿಗೆ ಕಟ್ಟಬೇಕು. ಅವ್ರನ್ನ ಜೈಲಿಗೆ ಕಟ್ಟಿದ್ರೆ ಮಾತ್ರನೇ ಮುಂದೆ ನಮ್ಮ ಜನರಿಗೆ ಒಂದು ಧೈರ್ಯ ಬರೋದು. ಆ ಜನರು ಮುಂದೆ ಯಾವ ಥರ ನಾವು ನಡ್ಕೋಬೇಕು, ರಾಜಕೀಯ ನಾಯಕರನ್ನ ಯಾವ ಥರ ನಾವು ಮಾತಾಡಬೇಕು, ಒಬ್ಬ ಅಧಿಕಾರಿಗಳನ್ನ ಯಾವ ಥರ ಮಾತಾಡಬೇಕು ಅನ್ನೋ ಒಂದು ವ್ಯವಸ್ಥೆ ಆಗ್ತದೆ ಹೊರತು ಇದ್ರ ಪ್ರಕಾರ ನಡ್ಕೊಂಡು ಹೋದರೆ ಇನ್ನೂ ಕೆಲವರು ಒದ್ದಾಡ್ತಾರೆ. ಅದರಿಂದ ಅವ್ನು ಬಂಧಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸಮಾಜ ರಾಜಕೀಯ ಪಕ್ಷದಲ್ಲಿ ಸ್ಪಷ್ಟವಾಗಿ ಗುರುತಿಸ್ಕೊಂಡಾದ್ಮೇಲೆ ರಾಜಕೀಯ ವ್ಯಕ್ತಿಯಾಗಿ ಏನು ಬದಲಾವಣೆಗಳು ಮಾಡ್ಕೊಳ್ಳೋದು ಅನ್ನೋಂಥದ್ದು ಅವ್ರಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ದರ್ಪ ದೌರ್ಜನ್ಯ ಮಾಡ್ತಾ ಇದ್ರು. ಇದು ಮೊದಲನೇದಾಗಿ ಹೊರಗಡೆ ಬಂದಿದೆ. ಈಗ ತಾವು ಸಮಾಜ ಸೇವಾ ಅನುಭವ ಮತ್ತು ಅವ್ರಿಗೆ ಏನು ಬುದ್ಧಿವಾದ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಾನು 2004ರಿಂದ ಇವತ್ತಿನವರೆಗೂ ಸಮಾಜ ಸೇವೆ ಮಾಡ್ಕೊಂಡೇ ಬಂದಿದ್ದೀನಿ. ಈ ಶಿಡ್ಲಘಟ್ಟ ತಾಲೂಕಿಗೆ ಸಮಾಜ ಸೇವೆ ಅಂತ ಪರಿಚಯ ಮಾಡಿಕೊಟ್ಟಿದ್ದೆ ನಾನು. ಆದರೆ ಇವತ್ತಿನವರೆಗೂ ನಾನು ಎಲ್ಲೇ ಆಗಲಿ ಒಂದು ಕಪ್ಪು ಚುಕ್ಕಿ ತಗೊಂಡಿಲ್ಲ. ನಮ್ಮ ಹತ್ರ ಇಲ್ಲದೇ ಇದ್ದರೂ ಕೂಡ ನಾವು ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಜನರು ಯಾವ ರೀತಿ ಇದ್ದಾರೆ, ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದಾರೆ, ಅವ್ರ ತಕ್ಕಂಗೆ ನಾವು ಬದಲಾವಣೆ ಆಗಬೇಕೇ ಹೊರತು ನಾವು ನಮ್ಮದೇ ಆದಂಥ ಒಂದು ದರ್ಪ ತೋರಿಸ್ಬಾರ್ದು. ಅವರು ಬರೀ ರಿಯಲ್ ಎಸ್ಟೇಟು ಅದರಿಂದ ಇದರಿಂದ ಇವ್ರಿಗೂ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ಇಲ್ಲಿ ಬಂದು ಅದನ್ನು ಈ ಜನರಿಗೆ ಆ ಪಾಪದ ಹಣವನ್ನು ತಗೊಂಡು ಬಂದು ಇಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದನ್ನು ನಿಜವಾಗ್ಲೂ ಯಾಕೆ ಅಂತಂದರೆ ನಮ್ಮ ಜನರು ಅರ್ಥ ಮಾಡ್ಕೋಬೇಕು. ಇವಾಗಲೇ ಈ ಥರ ಇದ್ದಾರೆ ಅವರು ಅಂತಂದರೆ ಮುಂದಿನ ದಿನಗಳಲ್ಲಿ ಅವರೇನಾದರೂ ಒಂದು ಈ ತಾಲೂಕಿನ ಒಂದು ಪ್ರಥಮ ಪ್ರಜೆ ಆದರೆ ನಿಜವಾಗ್ಲೂ ನಮ್ಮ ಜನರನ್ನು ಉಳಿಸೋಂಥ ವ್ಯವಸ್ಥೆ ಮಾಡ್ತಾರೆ ಅವ್ರು ಯಾವ ಥರ ಅವರು ಇದರಲ್ಲಿ ಇವಾಗ ಗೊತ್ತಾಗ್ತಾ ಇದೆ. ಇವಾಗ ಮನೆ ಮಾತಾಡೋದ್ರಲ್ಲೇ ಗೊತ್ತಾಗ್ತಾ ಇದೆ ಏನು ಆ ಭಾಷೆ, ಆ ಪದಬಳಕೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀವಿ, ಅವರು ಈ ಸಮಾಜ ಸೇವೆಯಿಂದ ಯಾರಾದರೂ ನಾವು ಸಮಾಜ ಸೇವೆಯಿಂದ ಮಾಡ್ತೀನಿ ಅಂತ ಬಂದರೆ ಅದಕ್ಕೆ ಅವರು ನಮ್ಮ ತಾಲೂಕಿನ ಜನ ಅದಕ್ಕೆ ಅವ್ರು ಗೌರವ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.